Hello everyone, welcome back to my YouTube channel. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ನನ್ನ ಮನೆಯ ಫ್ರಿಡ್ಜ್ ಆರ್ಗನೈಸೇಷನ್. ತರೋ ತರಕಾರಿಗಳನ್ನ ಹೇಗೆ ಸ್ವಲ್ಪ ಜಾಸ್ತಿ ದಿನ ಫ್ರೆಶ್ ಆಗಿ ಇಡಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪರ್ಚೇಸ್ ಮಾಡಿರುವಂತ ಫ್ರಿಡ್ಜ್ ಬಂದು ಡಬಲ್ ಡೋರ್ ವರ್ಲ್ಪೂಲ್ ಬ್ರ್ಯಾಂಡ್. ಇದರ ಕೆಪಾಸಿಟಿ ಬಂದು 235 ಲೀಟರ್ಸ್. ನಾನು ಈ ಫ್ರಿಡ್ಜ್ ಅಲ್ಲಿ ಹೇಗೆ ಆರ್ಗನೈಸ್ ಮಾಡ್ತೀನಿ ಅದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಫ್ರಿಡ್ಜ್ ರ್ಯಾಕ್ಸ್ ಗಳನ್ನ ನಾವು ಕ್ಲೀನ್ ಆಗಿ ಮೇಂಟೈನ್ ಮಾಡಬೇಕು. ಸೊ ನಾನು ಅಮೆಝಾನ್ ಇಂದ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದೀನಿ. ಇದರ ಪ್ರೈಸ್ ಬಂದು 249 ರುಪೀಸ್. ಇದರಲ್ಲಿ ನಿಮ್ಗೆ ಒಂದು ಫ್ರಿಡ್ಜ್ ಗೆ ಬೇಕಾಗುವಷ್ಟು ಮೆಜರ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಇದನ್ನ ನಾನು ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದರ ಒಂದು ಮೆಟೀರಿಯಲ್ ಬಂದು ರಬ್ಬರ್. ಇದನ್ನ ನೀವು ವಾಶ್ ಮಾಡಿ ಮತ್ತೆ ರಿಯೂಸ್ ಮಾಡಬಹುದು. ಈ ವಿಡಿಯೋಲಿ ಕಾಣಿಸ್ತಿರೋ ಹಾಗೆ ಈ ಶೀಟ್ನ ರ್ಯಾಕ್ನ ಮೆಷರ್ಮೆಂಟಲ್ಲಿ ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ಕವರ್ ಮಾಡ್ಕೋಬೇಕು. ಈ ಥರ ಯೂಸ್ ಮಾಡೋದ್ರಿಂದ ನಾವು ಯಾವಾಗ್ಲೂ ಫ್ರಿಡ್ಜ್ನ ಕ್ಲೀನ್ ಮಾಡಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಒಂದು 10 ಡೇಸ್ಗೆ ಒಂದ್ಸಲಿ ಈ ಒಂದು ಶೀಟ್ನ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ನಾನು 10 ಡೇಸ್ಗೆ ಒಂದ್ಸಲಿ ವೆಜಿಟೇಬಲ್ಸ್ನ ತರ್ತೀನಿ. ಈಗ ತಂದಿರೋಂತಹ ವೆಜಿಟೇಬಲ್ಸ್ಗಳನ್ನ ನಾನು ಹೇಗೆ ಕ್ಲೀನ್ ಮಾಡ್ಕೋತೀನಿ ಮತ್ತು ಹೇಗೆ ಆರ್ಗನೈಸ್ ಮಾಡ್ಕೋತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ಫಸ್ಟ್ ನಾನು ಶುಂಠಿನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅದನ್ನು ನಾವು ಸಣ್ಣ ಸಣ್ಣ ಪೀಸಾಗಿ ಮುರ್ಕೋಬೇಕು. ಒಂದು ಬೌಲ್ಗೆ ನೀರನ್ನ ಹಾಕಿ ಶುಂಠಿನ ನಾವು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ನಾನು ಯಾಕೆ ಈ ಥರ ಬ್ರಷಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ, ಶುಂಠಿನ ನಾವು ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮಣ್ಣು ಫುಲ್ ಹೋಗುತ್ತೆ. ಸೊ ನಾನು ಡೈರೆಕ್ಟಾಗಿ ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಒಂದು 15 ಡೇಸ್ಗೆ ಆಗೋ ಥರ ಸ್ಟೋರ್ ಮಾಡ್ಕೋಬೋದು. ಸೊ ನಾನು ಈ ಥರ ಮಾಡ್ತಾಯಿದ್ದೀನಿ. ನೀವು ಯೋಚನೆ ಮಾಡ್ತಿರ್ಬೋದು ಯಾಕೆ ಈ ಥರ ತೊಟ್ಟನ್ನೆಲ್ಲ ನಾನು ಫಸ್ಟೇ ಬಿಡಿಸ್ಕೊತಾ ಇದ್ದೀನಿ ಅಂತ. ಮೆಣಸಿಕಾಯಿ ಹಾಳಾಗೋದೆ ಅದ್ರ ತೊಟ್ಟಿಂದ. ಸೊ ಏನು ಮಾಡಬೇಕಂದ್ರೆ ಆ ತೊಟ್ಟನ್ನ ನೀಟಾಗಿ ಎಲ್ಲದರಲ್ಲೂ ತೆಗೆದು ಹಾಕಿ ಅದನ್ನು ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಮೆಣಸಿಕಾಯಿ ಸ್ವಲ್ಪ ಜಾಸ್ತಿ ದಿನವೇ ಬಾಳಿಕೆ ಬರುತ್ತೆ. ಹೂಕೋಸನ್ನ ನಾವು ಹಾಗೆ ಇಡೋದ್ರಿಂದ ಅದರಲ್ಲಿ ತುಂಬ ಹುಳು ಜಾಸ್ತಿ ಆಗುತ್ತೆ ಮತ್ತು ಆ ಹುಳು ಬೇರೆ ತರಕಾರಿಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಏನು ಮಾಡಬೇಕಂದ್ರೆ ಈ ಥರ ಹೂಗಳನ್ನ ನಾವು ಸಪ್ರೇಟಾಗಿ ಕಟ್ ಮಾಡಿಕೊಂಡು ಒಂದು ಕವರಲ್ಲಿ ಇಟ್ಕೊಳ್ಳೋದ್ರಿಂದ ಅದು ಫ್ರೆಶ್ ಆಗಿ ಕೂಡ ಇರುತ್ತೆ ಮತ್ತು ನಮಗೆ ಅಡುಗೆ ಮಾಡಬೇಕಾದ್ರೆ ಟೈಮ್ ಕೂಡ ಸೇವ್ ಆಗುತ್ತೆ. ಇಲ್ಲಿ ನಾನು ಯೂಸ್ ಮಾಡ್ತಿರೋ ಅಂತಹ ಜಿಪ್ ಕವರ್ನ ಅಮೆಝಾನಲ್ಲಿ ತರಿಸಿರೋದು. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಒಂದ್ಸತಿ ಚೆಕ್ ಮಾಡಿ. ಸೊಪ್ಪಲ್ಲಿ ಬೇಗ ಹಾಳಾಗೋ ಅಂಥ ಸೊಪ್ಪು ಅಂತ ಹೇಳಿದ್ರೆ ಅದು ಕೊತ್ತಂಬರಿ ಸೊಪ್ಪು. ಸೊ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಮೊದಲಿಗೆ ಈ ಥರ ಬೇರನ್ನು ನಾವು ಕಟ್ ಮಾಡಿಕೊಂಡು ಸೊಪ್ಪನ್ನ ಮಾತ್ರ ಸಪ್ರೇಟಾಗಿ ಇಟ್ಕೊಬೇಕು. ಸೊಪ್ಪನ್ನ ನಾವು ಕವರ್ಗೆ ಹಾಕೋಕ್ಕಿಂತ ಮುಂಚೆ ಅದರಲ್ಲಿರೋ ಅಂತಹ ಹಾಳಾಗಿರೋ ಎಲೆಗಳನ್ನ ನಾವು ತೆಗೆದಿಟ್ಬಿಡ್ಬೇಕು. ಆಮೇಲೆ ಚೆನ್ನಾಗಿರೋ ಅಂಥ ಸೊಪ್ಪನ್ನ ನಾವು ಈ ಥರ ಕವರ್ಗೆ ಹಾಕಿ ಸ್ಟೋರ್ ಮಾಡ್ಕೋಬೇಕು. ನಾವು ಸೊಪ್ಪುಗಳನ್ನ ಮಾತ್ರ ಅಲ್ಲದೆ ಈ ಥರ ತರಕಾರಿಗಳನ್ನೂ ನಾವು ಜಿಪ್ ಕವರಲ್ಲಿ ಸ್ಟೋರ್ ಮಾಡ್ಕೋಬೋದು. ನಾನು ಪ್ರೀವಿಯಸ್ ತೋರಿಸಿರೋ ಜಿಪ್ ಕವರ್ನ ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು. ಅದರ ಒಂದು ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಈ ಜಿಪ್ ಕವರ್ಗಳು ಜಾಸ್ತಿ ಜಾಗನ ಆಕ್ಯುಪೈ ಮಾಡದೇ ಇರೋದ್ರಿಂದ ನಮಗೆ ಫ್ರಿಜ್ಜಲ್ಲಿ ಸ್ವಲ್ಪ ಜಾಗ ಜಾಸ್ತಿನೇ ಇರುತ್ತೆ. ಸೊ ನಾವು ಇನ್ನೂ ಬೇರೆ ಐಟಮ್ಸ್ಗಳನ್ನ ನಾವು ಇಟ್ಕೊಬೋದು.
ಈಗ ನೋಡ್ತಿರೋಂತಹ ಬಾಕ್ಸಸ್ನ ಕೂಡ ನಾನು ಅಮೆಝಾನಿಂದನೇ ಪರ್ಚೇಸ್ ಮಾಡಿದ್ದು. ಇದರ ಒಂದು ಪ್ರೈಸ್ ಬಂದು 399 ರುಪೀಸ್. ಇದರಲ್ಲಿ ನಿಮಗೆ 6 ಬಾಕ್ಸಸ್ ವಿತ್ ಡ್ರೈನರ್ ಬರುತ್ತೆ ಮತ್ತು ಲಿಡ್ ಕೂಡ ಅಷ್ಟೇ ನಿಮಗೆ ಟೈಟ್ ಆಗಿ ಇದೆ. ನಾನು ಫಸ್ಟ್ ಕ್ಯಾರೆಟ್ನ ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ನಂತರ ನಾನು ಅದನ್ನು ಡ್ರೈ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ನ ನೀಟಾಗಿ ಡ್ರೈ ಮಾಡ್ಕೊಂಡಾದ್ಮೇಲೆ ಈ ಥರ ನಾನು ಆವಾಗಲೇ ತೋರಿಸಿರೋಂಥ ಕಂಟೈನರಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ನಾನು ಕ್ಯಾರೆಟ್ನ ಯಾವ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡೆ ಅದೇ ಪ್ರೊಸೀಜರಲ್ಲಿ ನಾನು ಬೀಟ್ರೂಟ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಪ್ರತಿ ಸಲ ಅಡುಗೆ ಮಾಡಬೇಕಾದ್ರೂ ತರಕಾರಿನ ವಾಶ್ ಮಾಡಿಕೊಂಡೇ ಮಾಡ್ಕೊತೀವಿ. ಸೊ ನಾವು ಸ್ಟೋರ್ ಮಾಡಬೇಕಾದ್ರೂ ಒನ್ ಟೈಮ್ ವಾಶ್ ಮಾಡೋದ್ರಿಂದ ಡಬಲ್ ಕ್ಲೆನ್ಸ್ ಆಗುತ್ತೆ ಮತ್ತು ತರಕಾರಿ ಕೂಡ ಫ್ರೆಶ್ ಆಗಿ ಜಾಸ್ತಿ ದಿನ ಬರುತ್ತೆ. ಈಗ ನೋಡ್ತಿರೋ ಅಂಥದ್ದು ಬ್ರಾಕ್ಲಿ. ಹೇಗೆ ಕಾಲಿಫ್ಲವರ್ನ ನಾವು ಸಪ್ರೇಟಾಗಿ ಹೂಗಳನ್ನ ಕಟ್ ಮಾಡಿ ಇಟ್ಕೊಂಡ್ವಿ ಅದೇ ಒಂದು ಪ್ರೊಸೀಜರಲ್ಲೇ ನಾನು ಇದನ್ನು ಕೂಡ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಹುಳಗಳು ಯಾವುದೇ ವೆಜಿಟೇಬಲ್ಸ್ಗೆ ಸ್ಪ್ರೆಡ್ ಆಗಲ್ಲ ಮತ್ತು ತರಕಾರಿ ಫ್ರೆಶ್ ಆಗಿ ಇರುತ್ತೆ. ಈಗ ನೋಡ್ತಿರೋಂತಹ ಬಾಕ್ಸ್ನ ಕೂಡ ನಾನು ಅಮೆಝಾನಿಂದನೇ ಪರ್ಚೇಸ್ ಮಾಡಿರೋದು. ಇದರ ಒಂದು ಪ್ರೈಸ್ ಬಂದು 299 ರುಪೀಸ್. ಇದರಲ್ಲಿ ನಾವು ಡೈಲಿ ಯೂಸ್ ಆಗುವಂತಹ ವೆಜಿಟೇಬಲ್ಸ್ಗಳನ್ನ ಇಟ್ಕೊಬೋದು. ವಿಡಿಯೋಲಿ ನೋಡ್ತಿರೋ ಥರ ಚಿಲ್ಲೀಸ್ ಆಗಲಿ ಇಲ್ಲ ಅಂತ ಹೇಳಿದರೆ ಗಾರ್ಲಿಕ್ ಆಗಲಿ ಮತ್ತು ನಾವು ಒಗ್ಗರಣೆಗೆ ಯೂಸ್ ಮಾಡುವಂತಹ ಕರಿಬೇವಿನ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು. ಈ ಒಂದು ಎಗ್ ಸ್ಟೋರೇಜ್ ಬಾಕ್ಸ್ನ ನಾನು ಡಿಮಾರ್ಟಲ್ಲಿ 89 ರುಪೀಸ್ನ ಕೊಟ್ಟು ಪರ್ಚೇಸ್ ಮಾಡಿರೋಂಥದ್ದು. ನಾನು ಒಂದು 10 ದಿನಕ್ಕೆ ಆಗುವಷ್ಟು ಮೊಟ್ಟೆನ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ತಂದಿರೋ ತರಕಾರಿ ಮತ್ತು ಸೊಪ್ಪನ್ನ ನಾನು ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಈ ಥರ ಸ್ಟೋರೇಜ್ ಬಾಕ್ಸಸ್ಸಲ್ಲಿ ನೀಟಾಗಿ ಸ್ಟೋರ್ ಮಾಡ್ಕೊಂಡಿದ್ದೀನಿ.
ಬನ್ನಿ ಇವಾಗ ಫ್ರಿಡ್ಜ್ ಆರ್ಗನೈಸ್ ಮಾಡೋಣ. ಯಾವ ಪದಾರ್ಥಗಳಿಗೆ ಫ್ರೀಝರ್ ಬೇಕೋ ನಾನು ಆ ಪದಾರ್ಥಗಳನ್ನ ಫ್ರೀಝರಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ನಾನು ಯೋಗರ್ಟ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಯೋಗರ್ಟ್ ಮತ್ತು ಮೊಸರು ಇದನ್ನು 1 ವೀಕ್ಗೆ ಆಗೋಷ್ಟು ತಂದಿದ್ದೀನಿ. ಇದನ್ನು ನಾನು ಈ ಒಂದು ರ್ಯಾಕಲ್ಲಿ ಹಾಕಿ ನೀಟಾಗಿ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ. ನಾವು ಪನ್ನೀರನ್ನು ಯಾವತ್ತೂ ತುಂಬ ದಿನ ಇಡಬಾರ್ದು. ಅವತ್ತಿನ ಡೇಟ್ ಪನ್ನೀರನ್ನು ನಾವು ಅವತ್ತೇ ತಿಂದು ಮುಗಿಸ್ಬೇಕು. ಫ್ರಿಜ್ಜಲ್ಲಿ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕೂ ಆಗೋದಿಲ್ಲ. ನಾನು ಜಾಸ್ತಿ ಸಾಸಸ್ಗಳನ್ನ ಯೂಸ್ ಮಾಡೋದಿಲ್ಲ, ಹಾಗಾಗಿ ಬರೀ ಟೊಮೊಟೊ ಕೆಚಪ್ನ ಮಾತ್ರ ಇಟ್ಕೊಂಡಿದ್ದೀನಿ. ಈಗ ತರಕಾರಿಗಳನ್ನ ಅರೇಂಜ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ರ್ಯಾಕ್ಸ್ಗಳಲ್ಲೂ ನಾವು ಪ್ರಾಪರಾಗಿ ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಆ ಟೈಮ್ಗೆ ಬೇಕಾಗಿರುವಂತಹ ತರಕಾರಿ ಬೇಗನೆ ಸಿಗುತ್ತೆ. ಫ್ರಿಡ್ಜ್ ಕ್ಲೀನಾಗಿ ಕೂಡ ಇರುತ್ತೆ, ಆರ್ಗನೈಸ್ಡ್ ಆಗಿ ಇರುತ್ತೆ, ಮತ್ತು ನಮಗೆ ಫ್ರಿಡ್ಜ್ನ ನೋಡಿದ್ರೆ ಖುಷಿ ಕೂಡ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ದ ಫೈನಲ್ ಲುಕ್ ಆಫ್ ಮೈ ಕ್ಯೂಟ್ ಆ್ಯಂಡ್ ಆರ್ಗನೈಸ್ ಫ್ರಿಡ್ಜ್. ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ. ಸೋ ಮಚ್ ಗೈಸ್, ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಯೂಸ್ಫುಲ್ ಕಂಟೆಂಟ್ನ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಅಗೇನ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.